ಈಗ ನೋಡಿರಿ ನಾ ತೊಗೊಂಡಿರೋ ಅಳತೆಯಲ್ಲಿ ಇಷ್ಟು ಶಂಕರಪಾಳೆ ಆಗ್ಯಾವ ನೋಡಿರಿ. ನೋಡಿ ನಿಮ್ಗೆ ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ನೋಡಿ. ಈಗ ಒಂದು ತಿಂದು ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಯಾವಂತೆ ಬಾಗಿಟ್ರೆ ಕರಗ್ತಾವ್ರಿ. ತಿಂತಾಯಿದ್ರೆ ತಿಂತಾನೇ ಇರ್ಬೇಕು ಅನ್ಸುತ್ತೆ ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಬೇಗ ಮತ್ತು ಸುಲಭವಾಗಿ ಶಂಕರಪಾಳೆ ಮಾಡಾಕತ್ತೀನಿ ರೀ. ಆ ಶಂಕರಪಾಳೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪಾತ್ರೆ ತೊಗೊಂಡೇನಿ ರೀ. ಈಗ ಇದಕ್ಕೆ ಅರ್ಧ ಕಪ್ ಸಕ್ಕರೆ ತೊಗೊಂಡೇನಿ, ಸಕ್ಕರೆ ಹಾಕ್ಕೋತೀನಿ ನೋಡಿರಿ. ಅರ್ಧ ಕಪ್ ಹಾಲು ತೊಗೊಂಡೇನಿ ರೀ, ಹಾಲು ಹಾಕ್ಕೋತೀನಿ ನೋಡಿರಿ. ನೀವು ತುಪ್ಪ ಆದರೂ ಹಾಕ್ಕೋಬೋದು, ಎಣ್ಣೆ ಆದರೂ ಹಾಕ್ಕೋಬೋದು ರೀ. ನಾ ಹಾಲೇನು ಹಾಕ್ಕೊಂಡಿದ್ನಲ್ಲ ರೀ, ಅದೇ ಕಪ್ಪಲ್ಲೇ 1/4 ಕಪ್ನಷ್ಟು ಎಣ್ಣೆ ಹಾಕ್ಕೋತೀನಿ ನೋಡಿರಿ. ತುಪ್ಪ ಒಬ್ಬರ ಮನ್ಯಾಗ ಇರಲ್ಲ ಅಂತಿರಲ್ಲ, ಹಾಗಾಗಿ ನಾನು ತುಪ್ಪ ಹಾಕಿ ಮಾಡಿ ತೋರಿಸಿನಿ ರೀ. ಇವತ್ತು ಎಣ್ಣೆ ಹಾಕಿ ಮಾಡಿ ತೋರ್ಸಾಕತ್ತೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಹೀಗಿದು ಸಕ್ಕರೆ ಕರಗುವಷ್ಟು ಬಿಸಿ ಮಾಡ್ಕೋತೀನಿ ರೀ. ತುಂಬ ಬಿಸಿ ಏನು ಆಗಬೇಕಿಲ್ಲ ರೀ, ಸ್ವಲ್ಪ ಲೈಟಾಗಿ ಬಿಸಿ ಆದರೂ ಸಾಕ್ರಿ. ಸಕ್ಕರೆ ಕರಗಿದ್ರೆ ಸಾಕ್ರಿ. ತುಂಬ ಸುಲಭವಾಗಿ ಶಂಕರಪಾಳೆನ ಹೆಂಗೆ ಮಾಡ್ತಾನೆ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈ ಸಕ್ಕರೆ ಒಂದು ಸ್ವಲ್ಪ ಕರಗಲ್ರಿ. ಈಗ ನೋಡಿರಿ ಸಕ್ಕರೆ ಕರಗೈತಿ, ತುಂಬ ಬಿಸಿ ಆಗ್ಬೇಕತ್ತೇನಿಲ್ಲ ರೀ. ಈ ರೀತಿ ಸ್ಲೈಟಾಗಿ ಸಕ್ಕರೆ ಕರಗಿದ್ರೆ ಸಾಕ್ರಿ. ನೋಡಿ ಇಷ್ಟ ಆಗೈತೆ ನೋಡ್ರಿ. ಈಗ ನಾನು 2 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ ರೀ. ಸ್ವಲ್ಪ ಮಾಡಾಕತ್ತೀನಿ, ಹಾಗಾಗಿ 2 ಕಪ್ ಮಾತ್ರ ಹಾಕ್ಕೊಂಡೀನಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಇದು ಒಮ್ಮೆ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ನೋಡ್ಕೊಂಡು ಹಾಕ್ಕೊಡ್ರಿ. ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕಾಗ್ತದೆ, ಯಾಕಂದ್ರೆ ಸ್ವಲ್ಪ ಬಿಸಿ ಇರ್ತೈತಲ್ಲ, ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತದೆ ರೀ. ನೋಡಿರಿ ಈ ರೀತಿ ನಾದ್ಕೋಬೇಕು ನೋಡಿರಿ. 2 ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಹಾಲು, 1/4 ಕಪ್ ಎಣ್ಣೆ ಹಾಕ್ಕೊಂಡಿ ನೋಡಿರಿ. ನೀವು 1/4 ಕಪ್ ತುಪ್ಪನೂ ಹಾಕ್ಕೋಬೋದು ರೀ. ಈ ಹದ ಆಗೈತೆ ನೋಡಿರಿ ಹಿಟ್ಟು. ಇದೊಂದು ಸ್ವಲ್ಪ ಉಳ್ದೈತೆ ರೀ. ಇನ್ನೊಂದು ಅರ್ಧ ಕಪ್ನಷ್ಟು ಹಿಟ್ಟು ಹಿಡಿತೈತೆ ರೀ. ಇನ್ನೊಂದು ಅರ್ಧ ಕಪ್ ಹಿಟ್ಟು ಹಾಕ್ಕೊಂಡು ನಾದ್ಕೋಬೋದು ರೀ ನೀವು. ಈಗ ನಾನು ಒಂದು ಉಳ್ಳಿ ಮಾಡ್ಕೊಂಡೀನಿ ರೀ. ಈ ಸೈಜ್ ನಿಮ್ದು ಯಾವ ಸೈಜ್ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಶಂಕರಪಾಳೆ ಸ್ವಲ್ಪ ದಪ್ಪಾಗಿದ್ರೆ ಚಲೋ ಆಗ್ತಾರೆ, ಹಾಗಾಗಿ ದಪ್ಪಾಗೆ ಲಟ್ಟಿಸ್ಕೊರಿ. ತುಂಬ ತೆಳ್ಳಗೆ ಲಟ್ಸಕ್ಕೆ ಹೋಗ್ಬೇಡ್ರಿ. ಈಗ ನಾವು ಚಪಾತಿ ಲಟ್ಸುವಾಗ ದಂಡಿ ಎಲ್ಲ ಕಟ್ಟಾಗೋ ಸಾಧ್ಯತೆ ಇರ್ತೈತಿ, ಪರವಾಗಿಲ್ಲ, ಅದಕ್ಕೆ ವರಿ ಮಾಡ್ಕೋಬೇಡ್ರಿ. ನಾವು ಸೇಪಲ್ಲಿ ಕಟ್ ಮಾಡ್ಕೋತೀವಲ್ಲ ಅವಾಗ ಸರಿಯಾಗಿ ಬರ್ತಾವೆ ಶಂಕರಪಾಳೆ. ನೋಡಿರಿ ನಾನು ಇಷ್ಟು ದಪ್ಪಾಗಿ ಲಟ್ಟಿಸ್ಕೊಂಡಿನಿ. ನಿಮಗೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೊರಿ. ತೆಳ್ಳಗಾದ್ರೆ ಚಲೋ ಆಗಲ್ಲ ರೀ, ಸ್ವಲ್ಪ ದಪ್ಪ ಇರ್ಬೇಕು. ನಾನು ಈ ಸೈಜಲ್ಲಿ ಲಟ್ಸ್ಕೊಂಡಿನಿ ನೋಡಿರಿ. ಈಗ ಇದು ಕಟ್ ಮಾಡ್ಕೋತೀನಿ ರೀ. ನಿಮ್ಗೆ ಯಾವ ಸೇಪಲ್ಲಿ ಬೇಕು ನೋಡಿಕೊಂಡು ನೀವು ಆ ಸೇಪಲ್ಲಿ ಕಟ್ ಮಾಡ್ಕೊರಿ. ಸುತ್ತಲೂ ದಂಡಿನ ತಕ್ಕೋತೀನಿ ನೋಡಿರಿ, ಯಾಕಂದರೆ ಇದಕ್ಕೆ ಸರಿ ಬರಲ್ಲ, ಚಲೋ ಅನಿಸಲ್ಲ. ಹಾಗಾಗಿ ನಾನು ಸುತ್ತಲೂ ದಂಡಿದೆಲ್ಲ ತಕ್ಕೋತೀನಿ ನೋಡಿರಿ. ಸುತ್ತಲೂ ದಂಡಿ ಎಲ್ಲ ಕಟ್ ಮಾಡಿ ತಕ್ಕೊಂಡೇನ್ರಿ. ಇದು ಮತ್ತೆ ಲಟ್ಟಿಸಿ ಮತ್ತೆ ಮಾಡ್ಕೋಬೋದು ರೀ. ಈಗ ನಿಮ್ಗೆ ಯಾವ ಸೈಜಲ್ಲಿ ಶಂಕರಪಾಳೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ ಮಾಡ್ಕೊರಿ. ನಾನೀಗ ಈ ಸೈಜಲ್ಲಿ ಮಾಡಾಕತ್ತೀನಿ ನೋಡಿರಿ. ತೀರಾ ಅಷ್ಟು ದೊಡ್ಡದು ಅಲ್ಲ, ತೀರಾ ಅಷ್ಟು ಚಿಕ್ಕದು ಇಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡಾಕತ್ತೀನಿ ರೀ. ನಿಮ್ಗೆ ಯಾವ ಥರ ಸೇಪ್ ಬೇಕು ನೋಡಿಕೊಂಡು ನೀವು ಮಾಡ್ಕೊರಿ. ನಾನು ಈ ರೀತಿ ಮಾಡಾಕತ್ತೀನಿ ನೋಡಿರಿ. ನನ್ನ ಹತ್ರ ಪಿಜ್ಜಾ ಕಟ್ರ್ ಇತ್ತು, ನಾನು ಪಿಜ್ಜಾ ಕಟ್ರ್ ತೊಗೊಂಡೇನಿ ರೀ. ನೀವು ಬೇಕಾದ್ರೆ ಚಾಕುಲೇನೂ ಮಾಡ್ಕೋಬೋದು ರೀ. ಈಗ ಈ ಸೈಜಲ್ಲಿ ಇರ್ತಾವೆ ರೀ. ನಾವು ಎಣ್ಣೆ ಹಾಕಿ ಫ್ರೈ ಮಾಡಿದ ತಕ್ಷಣ ಇನ್ನೊಂದು ಸ್ವಲ್ಪ ದಪ್ಪ ಆಗ್ತಾವೆ ರೀ. ನೋಡಿರಿ ನೀವು ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ದಪ್ಪ ಅದಾವ ಅನ್ನೋದು. ಈಗ ಎಣ್ಣೆ ಕಾಯಕ್ಕೆ ಇಡಮ್ರಿ. ನಾನು ಈ ಸೈಜಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿನಿ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಡ್ಬೇಕು ರೀ. ಈಗ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಈಗ ಮುಳುಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾ ಈಗ ಶಂಕರಪಾಳೆಗಳು ಹಾಕ್ಕೋತೀನಿ ನೋಡಿರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಇಡ್ತಾವೆ ನೋಡ್ಕೊಂಡು ಹಾಕೋರಿ, ಅಷ್ಟೇ ಎಷ್ಟೇ ಅಂತೇನಿಲ್ಲ. ನೀವು ಹಾಕಿದ ತಕ್ಷಣ ತಿರುಗಿಸ್ಬೇಡ್ರಿ. ಸ್ವಲ್ಪ ಫ್ರೈ ಆಗಿಲ್ಲ, ಎಣ್ಣೆ ಫ್ರೈ ಆದ ನಂತರ ತಿರುಗಿಸ್ಕೊಡ್ರಿ. ನೀವು ಎಣ್ಣೆ ಚಲೋತ್ನೇ ಕಾಯಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಡ್ರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಕೆಂಪಾಗ್ತಾವೆ, ಒಳಗೆ ಫ್ರೈ ಆಗಲ್ಲ ರೀ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಡ್ರಿ. ಈಗ ನೋಡಿರಿ ಸ್ವಲ್ಪ ಹೊತ್ತಾಯ್ತು, ಗುಳ್ಳೆಲ್ಲ ಕಡಿಮೆ ಹಾಕತ್ತಾವೆ. ಈಗ ನಾನು ಮಿಕ್ಸ್ ಮಾಡ್ತೀನಿ ನೋಡಿರಿ. ಒಂದ್ರ ಮ್ಯಾಗ ಒಂದು ಬಿದ್ದರೂ ಏನು ವರಿ ಮಾಡ್ಕೋಬೇಡ್ರಿ. ಅವು ಫ್ರೈ ಆದಂಗೆ ತಾವೇ ಬಿಟ್ಕೋತಾವ್ರಿ. ನೋಡಿರಿ ನಿಮ್ಗೆ ಲೈಟಾಗೆ ಬೇಕಂದ್ರೆ ಲೈಟಾಗೆ ಮಾಡ್ಕೊರಿ, ಇಲ್ಲ ಕೆಂಪಗಿರಲಿ ಅಂದ್ರೆ ಕೆಂಪಾಗೆ ಫ್ರೈ ಮಾಡ್ಕೊರಿ. ಈಗ ಇವು ಫ್ರೈ ಆಗ್ಯಾವ ನೋಡಿರಿ. ಈ ಕಲರಲ್ಲಿ ಫ್ರೈ ಆದ್ರೆ ಸಾಕ್ರಿ. ನೀವು ನೋಡ್ಕೊಂಡು ಫ್ರೈ ಮಾಡ್ಕೊಳ್ರಿ. ನಾಗರ ಪಂಚಮಿ ಹಬ್ಬಕ್ಕೆ ವೆರೈಟಿ ಮಾಡ್ತಿರ್ತೀರಿ. ನಿಮಗೆ ಯಾವ ರೆಸಿಪಿಗಳು ಬೇಕು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ ಈ ರೀತಿ ನಾನು ಫ್ರೈ ಮಾಡ್ಕೊಂಡೇನಿ ನೋಡಿರಿ. ಇಷ್ಟು ಫ್ರೈ ಮಾಡಿದ್ರೆ ಸಾಕ್ರಿ. ನೋಡಿರಿ ನಾನು ತಳಗೆ ಲಟ್ಟಿಸ್ಕೊಂಡಿದ್ದೆ, ಇಷ್ಟು ದಪ್ಪ ಆಗ್ಯಾವ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೊತೀನಿ ರೀ. ನೋಡಿರಿ ಈ ರೀತಿ ಆಗ್ಯಾವ ನೋಡಿರಿ. ನೀವು ನಾಗರ ಪಂಚಮಿ ಹಬ್ಬಕ್ಕೆ ಶಂಕರಪಾಳೆ ಮಾಡ್ಕೊತಿದ್ರಂದ್ರೆ ಈ ಪೂರ್ತಿ ವಿಡಿಯೋ ನೋಡಿಕೊಂಡು ನೀವು ಮಾಡ್ಕೊಬೋದು ರೀ. ಈಗ ನೋಡಿರಿ ನಾ ತೊಗೊಂಡಿರೋ ಅಳತೆಯಲ್ಲಿ ಇಷ್ಟು ಶಂಕರಪಾಳೆ ಆಗ್ಯಾವ ನೋಡಿರಿ. ನೋಡಿರಿ ನಿಮ್ಗೆ ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ನೋಡಿ. ನೋಡಿರಿ ನಾ ಎಷ್ಟು ತಣ್ಣಗೆ ಮಾಡಿದ್ದೆ, ಎಷ್ಟು ದಪ್ಪ ಆಗ್ಯಾವ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನಿಮಗೂ ಗೊತ್ತಾಗ್ತೈತೆ ರೀ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರಿ ಶಂಕರಪಾಳೆ ಮಾಡೋದು ತೋರಿಸ್ರಿ ಅಂಥೇಳಿ, ಅವ್ರಿಗೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಂಡೇನ್ರಿ. ನೀವು ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬೋದು ರೀ.
ನೋಡ್ರಿ ಎಷ್ಟು ಮಸ್ತಾಗಿ ಬಂದವು. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಬರೀ ಬಾಯಲ್ಲಿ ಹೇಳೋದಲ್ರಿ. ಈಗ ಒಂದು ತಿಂದು ತೋರಿಸ್ತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಯಾವಂತೆ. ಬಾಯಾಗಿಟ್ರೆ ಕರಗ್ತಾವ್ರಿ. ತಿಂತಾ ಇದ್ರೆ ತಿಂತಾನೇ ಇರ್ಬೇಕು ಅನ್ಸುತ್ತೆ ರೀ. ಅಷ್ಟು ಮಸ್ತಾಗಿ ಯಾವ ನೋಡ್ರಿ. ಅಂಗಡಿಯಿಂದ ತರೋದೇ ಬೇಡ, ನೀವು ಮನೇಲೇ ಮಾಡ್ಕೊಂಡ್ಬಿಡ್ಬೋದು ರೀ. ನೋಡಿದಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಶಂಕರಪಾಳೆ ಮಾಡೋದನ್ನು. ಈ ಶಂಕರಪಾಳೆ ಮಾಡೋ ಪದ್ಧತಿ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.